Kidney and gallbladder stone treatment available at RNS Pharma, first floor, opposite Canara Bank, Bahadurpura X Road. मज़ीद तफ़सीलात के लिए रब्त करें 9703939436 या 9390610436 पर। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಪೊಲೀಸರಿಗೆ ಹೊಡೆದಿವಿ ಅಂತ ಹೇಳಿ ನಾಳೆ ಜನಸಾಮಾನ್ಯರು ಹೊಡೆದ್ರೆ ನಾವು ಇಲ್ಲಿ ಮುದ್ದೆಬೇಡದಲ್ಲಿ ಬದುಕತಕ್ಕಂಥ ಜನ ಕೂಲಿ ನಾಲಿ ಮಾಡಿ ಬದುಕತಕ್ಕಂಥ ಜನ ನಾವು ಏನ್ ಮಾಡಬೇಕು? ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗುವವರೆಗೆ ನಿರಂತರವಾಗಿ ನಮ್ಮ ಆಫೀಸಿನ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳೋ ತನಕ ನಾವು ಇವತ್ತ ನಮ್ಮ ಚಲವಾದಿ ಸಮಾಜದ ಒಬ್ಬ ASIಗೂ ಕೂಡ ಬರ್ತಾ ಬಿದ್ದು, ಒಬ್ರು CPI ಸಾಹೇಬ್ರಿಗೂ ಕೂಡ ಹೊಡ್ತಾ ಬಿದ್ದು. ಯಾಕೆ ನಮ್ಮ ಸಣ್ಣ ಸಣ್ಣ ಸಮಾಜ ಇವರಿಗೆ ಕೈಲಿ ಕಾಣಿಸೋದಿಲ್ಲ? ನಿಮ್ಮ ಅಧಿಕಾರಿಗಳಿದ್ರು ಕೂಡ ನೀವು ಹೊಡ್ತಾ ತಿಂತೀರಲ್ಲ, ಇದು ಎಂತ ನ್ಯಾಯ ಸರ್? ಇದು ಯಾವ ನ್ಯಾಯ? ಪೊಲೀಸ್ ಅಧಿಕಾರಿಗಳಿಗೆ ರಕ್ತವನ್ನ ಹೊಡಿತಿದ್ದಾರಲ್ಲ ಇವತ್ತು ಜನ. ಈಗ ನಾವು ಯಾರಾದ್ರೂ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರ? ಪೊಲೀಸ್ ಅಧಿಕಾರಿಗಳಿಗೆ ಸುಮ್ಮನೆ ಬಿಡ್ತಿದ್ರ? ಹೇಳಿ, ಐತೆ ಇಲ್ಲಿ ಪೊಲೀಸ್ ಅಧಿಕಾರಿತನ ಮಾಡೋದಕ್ಕಾಗಿ ಅಧಿಕಾರಿಗಳ ಅಧಿಕಾರ ಇಲ್ಲೋ? ಒಬ್ಬ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡ್ತಾರಂತಂದ್ರೆ ಜನ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ASI ಒಕ್ಕಲೆಯನ್ನವ್ರು ಕೂಡ ಒಕ್ಕಲೆಯನ್ನವ್ರ ಮ್ಯಾಗ ನೀವು ಅನ್ಯಾಯ ಮಾಡಿದ್ರು. ಯಾಕೆ ನಮ್ಮ ಜನರ ಮ್ಯಾಗ ನೀವು ಅನ್ಯಾಯ ಮಾಡ್ತೀರಿ? ಈಗ ಯಾರೇ ಇರ್ಬೋದು, ಅವ್ರು ಯಾವ ಸಮಾಜದವರೇ ಕೂಡ ಆಗಿರ್ಬೋದು. ಅನ್ಯಾಯನಲ್ಲ, ನಾವು ಅನ್ಯಾಯವನ್ನು ಇವತ್ತು ನಾವು ಖಂಡಿಸ್ತೀವಿ ಸರ್. ನೀವು ಶೀಘ್ರವಾಗಿ ಅವ್ರ ಮೇಲೆ FIR ಮಾಡದೇ ಇದ್ರೆ ನಾವು ನಿರಂತರವಾಗಿ ನಾಳೆ ಮುದ್ದೆಗಳು ಬಂದು ಕರೆ ಕೊಡ್ಕೊ ಹಿಂದಿರುಗಿಲ್ಲ ಅಂತ ಮಾನ್ಯ DYSP ಸಾಹೇಬರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೇವೆ. ದೌರ್ಜನ್ಯ ಸರ್, ಇದನ್ನ ಕೂಡಲೇ ನೀವು ಖಂಡಿಸ್ಬೇಕು, ಖಂಡಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಸರ್, ಇಮಿಡಿಯೇಟ್ ಆಗಿ ತಗೋಬೇಕು ಸರ್. ಇದು ಸಾರ್ವಜನಿಕ ಸ್ಥಳದಲ್ಲೇ ಆಗಿತ್ತು ಸರ್. ಇದು ಏನ್ ಮುಚ್ಚುಮರೆ ಏನೂ ಇಲ್ಲ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿ ಎಲ್ಲರೂ ನೋಡ್ಯಾರ ಸರ್. ಬಂದ್ ಮಾಡ್ತೀವಿ ನಾಳೆ ಊರು ಬಂದ್ ಮಾಡ್ಕೇಸಿ CPI ಸಾಹೇಬ್ರ ಮೇಲೆ ಆಗೈತು. ಇಲ್ಲಿ ಬೈದಂಗ ಒಳಗ್ ಕುಡಿಸಿ ಮಾಡ್ತಾರೆ. ಯಾವ ಊರಾಗ ದೌರ್ಜನ್ಯ ಆಗಿದ್ರೆ ನಾವು ಅವ್ರು ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಒಬ್ಬ ದಲಿತ ASI ಹಾಗೂ CPI ಆದಂತ ಹಿಂದುಳಿದ ಅಲ್ಪಸಂಖ್ಯಾತ CPI ಆಗಿರತಕ್ಕಂತ ಸಾಹೇಬರಿಗೂ ಕೂಡ ಇವತ್ತು ಅನ್ಯಾಯ ಆಗಿದೆ, ರಕ್ತ ಆಗಿದೆ. ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು DYSP ಸಾಹೇಬರು ಕ್ರಮ ಕೈಗೊಳ್ಳದೇ ಇದ್ರೆ ಮುದ್ದೆ ಬಹಳ ನಿರಂತರವಾಗಿ ಹೋರಾಟ ನಡೀತದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ ರಿಕ್ವೆಸ್ಟ್ ಇಷ್ಟೇ ಸರ್, ಅವ್ರು ಎಷ್ಟೇ ದೊಡ್ಡವ್ರು ಈಗ ನಾವು Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की? नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें।
ಎಲ್ಲರಿಗೂ ನಮಸ್ಕಾರ. ಈಗ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಿಮ್ಗೆ ಯಾಕೆ ತಪ್ಪು ಮೊದಲು ನನಗೆ ಗೊತ್ತಿಲ್ಲ, ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ. ನಾವು ನಮ್ಮ ಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಆಯಿತಾ. ಒಂದನೇದು. ಎರಡನೇದು, ನಮ್ಮ ಕುಟುಂಬದ ಮೇಲೆ ಒಬ್ಬ ಸದಸ್ಯರ ಮೇಲೆ, ಅದು ಸಿಪಿಐ ಅಧಿಕಾರಿ ಮೇಲೆ ಅಲ್ಲಿರುವಂಥ ಡ್ಯೂಟಿ ಮಾಡೋದನ್ನ ಇಶ್ಯೂ ಆದಾಗ ಏನು ಕ್ರಮ ಮಾಡಬೇಕಂತೇಳಿ ನಮಗೂ ಗೊತ್ತಿಲ್ಲ. ಎರಡನೇದು, ನೀವು ನಿರಂತರ ಹೋರಾಟ ಮಾಡುವಂಥ ಅವಕಾಶಗಳು ನಾವು ಕೊಡೋಂಗಿಲ್ಲ. ಎರಡನೇದು. ಮೂರನೇದು, ಇಶ್ಯೂ ಏನಾಗಿದೆ ನಾವು ಅದನ್ನು ಡೀಟೇಲ್ಡಾಗಿ ಎನ್ಕ್ವೈರಿ ಮಾಡ್ತೀವಿ ಆಯಿತಾ. ಈಗ ಪೊಲೀಸ್ ಮೇಲೆ ಆದಾಗ ನಾವು ಪ್ರತಿಯೊಂದೂ ಸ್ಟೇಟ್ ಕಂಪ್ಲೇಂಟ್ ಆಗ್ತೈತೆ, ಪೊಲೀಸವ್ರ ಕಂಪ್ಲೇಂಟ್ ಕೊಟ್ಟಾಗ. ಸೊ ಎವ್ರಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಾಗ್ತದೆ, ಏನೇನಾಗೈತಿ ಏನೇನಿಲ್ಲ. ಯಾಕಂದರೆ ಕೆಲವರಿಗೆ ನಮ್ಮ ಪೊಲೀಸವ್ರದಾರ ಅಂತೇಳಿ ನಾವು ಒನ್ ಸೈಡೆಡ್ ಮಾಡೋಕ್ಕೆ ಬರಲ್ಲ. ಸೊ ಏನಾಗಿದೆ ಕೂಲಂಕುಷವಾಗಿ ತನಿಖೆ ಮಾಡಿ ಯಾರ ಮೇಲೆ ಏನು ಕ್ರಮ ಆಗಬೇಕಲ್ಲ, ಯಾವನು ಇದರಲ್ಲಿ ಕ್ರಮ ಬಿಟ್ಟು ಬೇರೆ ಕಳಿಸುವಂಥ ಪ್ರಮೇಯನ ಇಲ್ಲ. ಒಂದನೇ. ಆಮೇಲೆ ಪೂರ್ತಿ ಇನ್ಸಿಡೆನ್ಸ್ ಏನೇನು ಇದೆಯಲ್ಲ ಅದನ್ನೆಲ್ಲ ನಾವು ಮಾಡಬೇಕಂತ ನನಗೀಗ ಸುಮಾರು ಒಂದು 6:40 ವಿಷಯ ಆಗಿದೆ ಅಂತಿದ್ದು. ಅದಾದಮೇಲೆ ನಮಗೆ ಗಮನಕ್ಕೆ ಬಂತು 7:15, 7:20 ನಾನು ಅಲ್ಲಿಂದ ಬಂದಿದ್ದೀನಿ ಆಯಿತಾ. ಇಶ್ಯೂ ಏನಾಗಿದೆ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಈ ಥರ ಮುಂದಿನ ಘಟನೆ ಆಗದೇ ಇರೋ ಥರ ಒಂದು ಕೆಲಸ ಇದರಲ್ಲಿ ನಾವು ಮಾಡ್ತೀವಿ ಆಯಿತಾ. ಎರಡನೇದು, ಈ ಇಶ್ಯೂ ಆಗಿದೆ ಅಂತೇಳಿ ನೀವೆಲ್ಲ ಪೊಲೀಸರ ಮೇಲೆ ಆಗಿದ್ದಾಗಿ ತಾವೆಲ್ಲ ಬಂದಿದ್ದೀರಿ. ಜಾತಿ ಇದೆಲ್ಲ ಇರ್ತೈತಿ, ಬಟ್ ಒಂದ್ಸಲ ನಾವು ಕಾಕಿ ಹಾಕಿದ್ಮೇಲೆ ಎಲ್ಲರೂ ನಾವು ಕಾಕಿ ಜಾತಿ ಆಯ್ತಾ. ನಮ್ಗೆ ಯಾವ್ದು ಜಾತಿ ಗೀತಿ ಇರಂಗಿಲ್ಲ, ಯಾಕಂದ್ರೆ ಜಾತಿ ತಗೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ಸೊ ನಮಗೆ ಕಾಕಿ ಒಂದೇ ಜಾತಿ ಆಯ್ತಾ. ಸೊ ನಮ್ಮ ಕಾಕಿ ಮೇಲೆ ಒಂದು ಇಂಥದ್ದು ಇಶ್ಯೂ ಆದಾಗ ಈಗ ಅದನ್ನೇನು ಮಾಡ್ಬೇಕಂತ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಎಲ್ಲ ಇದೆ. ನಾವು ಅಟೆಂಡ್ ಮಾಡ್ತೀವಿ. ಮಾಡಲಿ ಕೇಳ್ರಿ. ಈಗ ಪಬ್ಲಿಕ್ಕು ಅಥವಾ ಯಾವ್ದಾರ ಒಬ್ಬ ನಾರ್ಮಲ್ ಮನುಷ್ಯ ಅವ್ರು ಸಿಟ್ಟಲ್ಲಿ ಇರ್ತಾರೋ, ಅವ್ರು ಬೇರೆ ಇದರಲ್ಲಿ ಇರ್ತಾರೋ, ಅವ್ರು ಮಾತಾಡ್ತಾರೆ. ಬಟ್ ನಾವು ಪೊಲೀಸ್ ಆಗಿ ನಾವು ಪೇಷನ್ಸಲ್ಲಿ ಮಾತಾಡ್ತೀವಿ ಆಯಿತಾ. ಅವರು ಸಿಟ್ಟಲ್ಲಿ ಮಾತಾಡ್ತಾರೋ, ಅವರು ಜೋರಾಗಿ ಮಾತಾಡ್ತಾರೋ ಅಂತ ನಾವು ಮಾತಾಡಕ್ಕೆ ಬರಲ್ಲ. ಕಾನೂನು ಏನಿದೆ ಅದರ ಪ್ರಕಾರ ಸೂಕ್ತ ಕಾನೂನು ಕ್ರಮ ಏನಾಗಬೇಕು ಅದನ್ನು ನಾವು ಮಾಡ್ತೀವಿ. ನಿಮ್ಮದು ಒಂದ ಪೊಲೀಸ್ ಜಾತಿ ಅಂತ ಹೇಳಿದ್ರಿ ನೀವು. ಆದ್ರೆ ಪೊಲೀಸ್ ಜಾತಿಯವರಿಗೆ ಮೇಲ್ಜಾತಿಯವರಿಗೆ ಆಗಲ್ಲ, ನಮ್ಮ ಜಾತಿಯವರಿಗೆ ಕೆಳಜಾತಿಯವರಿಗೆ ಆಗ್ತಾ ಇದ್ದಾವ. ಅದು ನಮ್ಮ ನೋವಿನ ಸಂಗತಿ. ಅದು ನಮ್ಮ ನೋವಿನ ಸಂಗತಿ ಅಲ್ಲ. ಟ್ರಾಫಿಕ್ ಡ್ಯೂಟಿ ಮಾಡ್ಬೇಕಂತಂದ್ರೆ ಅವ್ರಿಗೂ ಯಾರು ಅದನ್ನೇ ಈಗ ಒಮ್ಮೆ ಎಲ್ಲ ನಿಮ್ಗೆ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಪೂರ್ತಿ ಎನ್ಕ್ವೈರಿ ಮಾಡಲ್ಲ, ನನಗೂ ಪೂರ್ತಿ ಮಾಹಿತಿ ಇರಂಗಿಲ್ಲ. ಸೊ ಯಾವ ಇದ್ರ ಸಲುವಾಗಿ ಆಯಿತು, ಏನೇನಾಯಿತು ಅಂತ ಪ್ರತಿಯೊಂದು ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಅವ್ರು ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ. ಆಮೇಲೆ ಅಲ್ಲಿ CCTV ಇರ್ತಾರೆ, ಯಾಕಂದ್ರೆ ಮೇನ್ ಸರ್ಕಲ್ ಇದೆ, ಅಲ್ಲಂತೂ ಎವಿಡೆನ್ಸ್ ಸಿಗ್ತೈತಿ. ಸೊ ಆಮೇಲೆ ಪಬ್ಲಿಕ್ ಯಾರು ವಿಡಿಯೋ ಮಾಡಿರ್ತಾರೆ, ನಮ್ಮ ಪೊಲೀಸರು ವಿಡಿಯೋ ಮಾಡಿರ್ತಾರೋ, ಅದರಿಂದ ಸಿಗ್ತೈತಿ. ಸೊ ತಮಗೆ ನಾವು ಈ ರೀತಿ ಬಂದ್ ಮಾಡೋದು ಅಥವಾ ಪೊಲೀಸ್ ಅವರೇ ಕೈ ಕಟ್ಕೊಂಡು ಕುಂತಾರೋ ಅಂತ ಹೇಳುವಂಥ ಒಂದು ಯಾವುದೇ ರೀತಿ ಕಂಡೀಷನ್ ಅಥವಾ ಅಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ತರಕ್ಕೆ ಬಿಡಂಗಿಲ್ಲ. ಸೊ ತಾವೆಲ್ಲ ಪೊಲೀಸರ ಮೇಲೆ ಇಂಥದ್ದೊಂದು ಆಗಿದೆ ಅಂತೇಳಿ ನಮ್ಗೆ ಒಂದು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಿ. ತಮ್ಗೆಲ್ಲರಿಗೂ ಧನ್ಯವಾದ. ಆ್ಯಂಡ್ ನಾವು ಇದರಲ್ಲಿ 100% ಕ್ರಮ ಮಾಡ್ತೀವಿ. ಎಂದು ಯಾವ ಕಾಲಕ್ಕೂ ಇಂಥದ್ದಾಗಿಲ್ಲ ಸರ್. ಮ್ಯಾನ್ ಹ್ಯಾಂಡಲ್ ಆಗೈತಿ. ದಯವಿಟ್ಟು ನೀವು ಸರಿಯಾಗಿ ನ್ಯಾಯ ಮಾಡಿ ನಮಗೆ ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆಲ್ಲ. ನಾವು ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಮಾಡ್ರಿ. ನಾನು ಹೇಳ್ತಾ ಇದ್ದೀನಿ, ನಾವು ಬೆಳಗ್ಗೆ ನಾವು ಮಾಡ್ಲಿಲ್ಲ ಅಂದ್ರೆ ತಮ್ಮ ಇದು ನಿರೀಕ್ಷೆ ನಾನು ನಿಮ್ಗೆ ಎಲ್ಲರಿಗೂ ಏನೇನಾಗಿದೆ ನಿಮಗೆ ಪ್ರತಿಯೊಂದು ಮಾಹಿತಿ ನಾವು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಗೊತ್ತಾಗ್ತದೆ. ಏನ್ ಇಶ್ಯೂ ನ್ಯಾಯ ಒದಗಿಸ್ಬೇಕಂತ ಯಾವುದು ನಾವು ಯಾವುದು ನಿಮ್ಮಲ್ಲಿ ಅಪೇಕ್ಷೆ ಮಾಡ್ಬೋದು ಸರ್. ನಮ್ದು ಅಪೇಕ್ಷೆ ಏನಪ್ಪಾ ಅಂತಂದ್ರೆ ನ್ಯಾಯ ಆಗೈತಿ, ಅದಕ್ಕೆ ಅದನ್ನು ದಯವಿಟ್ಟು ತಾವು ನ್ಯಾಯ ಕೊಡಿಸ್ಬೇಕು. ಇದ ಒಂದ ಟೈಮು ಈ ಟೈಮ್ ಅಂತ ಯಾರು ಏನಾಗಿದೆ ಏನಿಲ್ಲ ಎನ್ಕ್ವೈರಿ ಮಾಡೋದು ಆಯ್ತಾ. 9 ಗಂಟೆ 10 ಗಂಟೆ ಹಿಂಗೆ ನಾನು ಟೈಮ್ ಹೇಳಕ್ಕಾಗೋದು ಆಯ್ತಾ. ನಾವೇ ನಮಗೂ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕಲ್ಲ. ಹಂಗ ಒಮ್ಮೆ ನಾವೇನು ಮಷೀನ ಕೇಳಿ ಮಾಡ್ಲಿಲ್ಲ ಅಂದ್ರ ಆಮೇಲೆ ನೀವು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।